ಏನು ನಿನ್ ಫ್ರೆಂಡ್ ಬಂದಿದಾನಂತೆ? ಯಾರು? ಶಶಾಂಕ ಬಂದಿದಾನಂತೆ ಕಣ. ಭೂಮಿ ಹೇಳಿಲ್ವಾ ನಿಂಗೆ? ನಿಮ್ ಮನೆ ಕಡೆನೆ ಓಡೋದ್ಲ. ಯಾವಾಗ ಬರ್ತಿದಾನಂತೆ? ಬಾಂಬೆಗ್ ಬಂದಿದ್ದಾನಂತಪ್ಪ. ಕನೆಕ್ಟಿಂಗ್ ಫ್ಲೈಟ್ ಸಿಗ್ತಾ ಇಲ್ವಂತೆ. ಸಾಧ್ಯ. ಅಮೆರಿಕ ಸಹವಾಸ ಮುಗೀತಲ್ಲ? ಇಲ್ಲಯ್ಯ, MS ಮುಗಿಸಿ ಅಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ ಕಳ್ಳ. ಬರೀ 3 ವಾರದ ರಜೆ ಮೇಲೆ ಅಷ್ಟೇ ಬರ್ತಿರೋದು ಅವನಿಲ್ಲಿ. ವಾಪಸ್ ಹೋಗ್ ಬಿಟ್ರೆ ತಾನೆ. ಅವ್ನ್ ಯಾವ ಫ್ಲೈಟ್ ಅಲ್ಲಿ ಬರ್ತಿದ್ದಾನೆ ಅಂತಾನೆ ಗೊತ್ತಿಲ್ವಾ? ಗೊತ್ತಿಲ್ಲ ಕಣಯ್ಯ. ರಾತ್ರಿ ಫೋನ್ ಮಾಡಿದಾಗ ನೆಕ್ಸ್ಟ್ ಅವೈಲಬಲ್ ಫ್ಲೈಟ್ ಅಲ್ಲಿ ಬರ್ತೀನಿ ಅಂತ ಹೇಳ್ದ. ಅಂದ್ರೆ ನನ್ ಕಾರ್ ತಗೊಂಡು ಏರ್ಪೋರ್ಟ್ ಹೋಗಿ ಎಷ್ಟೊತ್ತಾದ್ರೂ ಸರಿ ವೆಯ್ಟ್ ಮಾಡಿ ರಿಸೀವ್ ಮಾಡ್ಕೊಂಡ್ ಬರ್ತೀನಿ. ನಿಮ್ ಕಾರು ಏರ್ಪೋರ್ಟ್ ಮುಟ್ಟುತ್ತೇನೋ? ಹಾಗಿದ್ರೆ ಏರ್ಪೋರ್ಟ್ ಇಂದ ಬರ್ಬೇಕಾದ್ರೇನೆ 3 ವಾರ ಆಗುತ್ತೆ. ಗೊತ್ತಾಯ್ತು. ಶಶಾಂಕ್ US ಇಂದ ಬರ್ತಿದ್ದಾನೆ. ಅವ್ನು ರಿಸೀವ್ ಮಾಡಕ್ಕೆ ಏರ್ಪೋರ್ಟ್ ಹೋಗ್ತಿದ್ದೀನಿ. ನೋಡು, ಅವ್ನು 3 ವಾರ ಓಡ್ ಹೊಟ್ಟೋಗ್ತಿದ್ದಾನಂತೆ. 3 ವಾರ ಏನೇ? ಅತಿ ಉತ್ಸಾಹದಲ್ಲಿ ಅಮ್ಮ ಮಗಳು ಅಡಿಗೆ ಮಾಡಿ ಬಡಿಸ್ಬಿಟ್ರೆ 1 ವಾರ ಕೊಡೋಗ್ತಾನೆ. ಸೂರ್ಯ, ನೀನ್ ಬರ್ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಬರದ್ಯಾ? ಪದ್ಯ ಮಾತ್ರ ಬರ್ದಿದ್ಯಾ? ಅವಳ ಹೆಸರೇ ಬರ್ದಿಲ್ಲ. ಸಸ್ಪೆನ್ಸ್. ಹೋಗ, ಯಾವಾಗ್ಲೂ ಇದೇ ಆಯ್ತು ನಿಂದು. ಅವಳ ಹೆಸರು ಬರ್ಕೊಡು, ಆಮೇಲೆ ತಗೋತೀನಿ. ಅವತ್ ಬಹಳ ರೆಕಮೆಂಡ್ ಮಾಡ್ದೆ. ಇವತ್ ನೋಡು, ಅವನ್ ಅಮೆರಿಕದಲ್ಲೇ ಸೆಟ್ಲ್ ಆಗೋದಕ್ಕೆ ಪ್ಲಾನ್ ಮಾಡ್ತಿದ್ದಾನೆ. ಆಡದ ಮಾತಿಗೆ ತಪ್ಪದೆ ವಾಪಸ್ ಬರ್ತಾನೆ ಅನ್ಕೊಂಡೆ. ನಿನ್ನ ಹಾಗೆ ಮಾತ್ ಕದೀತಾನೆ ಅಂತ ನನಗೆ ಯಾಕೆ ಗೊತ್ತು? ಈಗ ಅವನು 2 ವರ್ಷಕ್ಕೊಂದ್ಸತಿ ಬರ್ತಾ ಇದ್ದಾನೆ. ಇನ್ಮೇಲೆ 4 ವರ್ಷಕ್ಕೊಂದ್ಸತಿ ಬರ್ತಾನೆ. ಬರೋವಾಗ ಒಂದ್ ಬಿಳಿ ಹೆಂಡತಿನೂ ಕರ್ಕೊಂಡ್ ಬರ್ತಾನೆ. ಜೊತೆನಲ್ಲಿ 2 ಮಕ್ಕಳನ್ನೂ ಕರ್ಕೊಂಡ್ ಬರ್ತಾನೆ. ಅಮೆರಿಕಾಗ ಹೋದವ್ರ ಕತೆ ಎಲ್ಲ ಇಷ್ಟೇನೆ. ನೋಡು, ತಮಾಷೆ ಸಾಕ್ ಮಾಡು. ಇದಕ್ಕೇನಾದ್ರೂ ಒಂದು ಉಪಾಯ ಹೇಳೋ. ಒಟ್ನಲ್ಲಿ ಅವ್ನ ಇಲ್ಲೇ ಕಟ್ ಹಾಕ್ಬೇಕು. ಭೂಮಿ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಹೋಗಿ ನೋಡಮ್ಮ. 2 ವರ್ಷ ಆದ್ಮೇಲೆ ಇಂಡಿಯಾಗ್ ಬರ್ತಾ ಇದೀಯಾ? ಹೇಗನ್ಸುತ್ತಪ್ಪ? ಹಾಳಾಗಿ ಎಕ್ಕುಟ್ಟು ಹೋಗಿದೆ. ಅದಿರ್ಲಿ, ನಿನ್ ಡಬ್ಬ ಕಾರ್ ಏನಾಯ್ತು? ಬೊಂಬಟಾಗಿದೆ. ಏರ್ಪೋರ್ಟ್ ಬರ್ತಾ ಇದ್ದೆ, ಅಟ್ ಅ ಟೈಮ್ 4 ಕಾಲು ಡವರ್. ಈ ರೋಡ್ಗಳಲ್ಲಿ ಹೇಗೋ ಓಡಾಡ್ತೀರಾ? ಅಮೆರಿಕಾನಲ್ಲಿ ರೋಡ್ಸ್ ಹೇಗಿವೆ ಗೊತ್ತಾ? ಅಲ್ಲಿ ಟ್ರಾಫಿಕ್ ಪೊಲೀಸ್ನವ್ರು ಹೇಗಿದ್ದಾರೆ ಗೊತ್ತಾ? ನಮ್ಮೂರಲ್ಲೂ ಅಷ್ಟೇ. ಟ್ರಾಫಿಕ್ ಪೊಲೀಸ್ ರೋಡ್ ಮಧ್ಯೆ ನಿಂತಿರ್ತಾರೆ. 1 ಪೈಸಾ ಲಂಚ ತಗೊಳ್ಳಲ್ಲ. ಬಂದ್ರು ನೋಡು ಟ್ರಾಫಿಕ್ ಪೊಲೀಸ್.